ನನ್ನ ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಕಲ್ಲೂರ್ಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾಡೋಣ್ರಿ ಉಳ್ಳಾಗಡ್ಡಿ ಪಲ್ಯ ರೀ. ಈ ಉಳ್ಳಾಗಡ್ಡಿಗೆ ನಾನು 3 ಉಳ್ಳಾಗಡ್ಡಿ ತಗೊಂಡೇನ್ರಿ. ಇದಕ್ಕೊಂದ್ 2 ಕರಿಬೇವು ಎಲೆ ತಗೊಂಡಿನಿ. ಆಮೇಲೆ ಎಣ್ಣೆ, ಜೀರಿಗೆ, ಸಾಸಿವೆ, ಸ್ವಲ್ಪ ಒಂದ್ 3-4 ಬೆಳ್ಳುಳ್ಳಿ ಮತ್ತು ಒಂದ್ ಸ್ವಲ್ಪ ಅಲ್ಲ, ಆಮೇಲೆ ಒಂದ್ ಸಣ್ಣ ಟೊಮೆಟೊ ಹಣ್ಣು ತಗೊಂಡಿನಿ. ಆಮೇಲೆ ಉಪ್ಪು, ಖಾರ, ಅರಿಶಿನ, ಹುಣಸಿ ಹುಳಿ, ಬೆಲ್ಲ, ಶೇಂಗಾ ಪುಡಿ ಮತ್ತೆ ಕೊತ್ತಂಬರಿ. ನೀವು ಇದು ಬೆಲ್ಲ ಬೇಕಂದ್ರೆ ಹಾಕ್ರಿ, ಬ್ಯಾಡ್ ಅಂದ್ರೆ ಬಿಡ್ರಿ. ಇವಾಗ ಹೆಂಗ್ ಮಾಡೋದು ಅಂತ ನೋಡೋಣ ನೋಡ್ರಿ. ಇಲ್ಲಿ ನಾನು ಕಡಾಯಿ ಕಾಸಕ್ಕೆ ಇಟ್ಟೇನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ. ಇದು ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆ ಚಟಪಟ ಅನ್ನುವಂಗ ಹಾಕ್ರಿ. ನೋಡ್ರಿ, ಇವಾಗ ಜೀರಿಗೆ, ಸಾಸಿವೆ ಚಟಪಟ ಅನ್ನಕತ್ತವಲ್ಲ, ನಾನು ಈ ಉಳ್ಳಾಗಡ್ಡಿ ಹಾಕ್ತೀನಿ. ಅಲ್ಲ ಬೆಳ್ಳುಳ್ಳಿ ಹಾಕ್ರಿ. ನೀವು ಒಂದ್ ಸ್ವಲ್ಪ ಬೆಂದ ಮೇಲೆ ಟೊಮೆಟೊ ಹಾಕೊಂಡು ಒಂದು 2 ಮಿನಿಟ್ಸ್ ಬೇಯಿರೋದು. ಮೀಡಿಯಂ ಫ್ಲೇಮ್ ಇಡ್ರಿ. ಈಗ ಇದು 2 ಮಿನಿಟ್ಸ್ ಆಗೈತೆ ನೋಡ್ರಿ. ಇದಕ್ಕೆ ನಾವ್ ಏನ್ ಮಾಡೋಣ್ರಿ, ಇವಾಗ ಟೊಮೆಟೊ ಹಾಕಿ ಮತ್ತೆ ಒಂದು 2-3 ಮಿನಿಟ್ಸ್ ಬೇಯ್ತಾ ಮಾಡ್ತೀವಿ. ಮತ್ತೆ ಒಂದು 2-3 ಮಿನಿಟ್ಸ್ ವರೆಗೆ ಪ್ಲೇಟ್ ಬಿಟ್ಟು ಇಟ್ಬಿಡೋಣ. ನೋಡ್ರಿ, ಇವಾಗ ಇವೆಲ್ಲ ಉಳ್ಳಾಗಡ್ಡಿ ಚಂದ ಬೆಂದವ್ರಿ. ಈಗ ಇದಕ್ಕೆಲ್ಲ ಸಾಮಾನು ಹಾಕೋಣ. 1 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತೇನ್ರಿ. ಆಮೇಲೆ 1.5 ಟೀ ಸ್ಪೂನ್ ಅಷ್ಟು ಖಾರ ಹಾಕ್ತೀನಿ. ಒಂದು 1/2 ಟೀ ಸ್ಪೂನ್ ಅರಿಶಿನ ಹಾಕೋಣ. ಹುಣಸಿ ಹಣ್ಣು ಇಟ್ಕೊಂಡೇವಲ್ರಿ, ಹುಣಸಿ ಹಣ್ಣಿನ ರಸ ಹಾಕೊಂಡ್ರಿ. ಬೆಲ್ಲ, ಶೇಂಗಾ ಪುಡಿ, ಕೈಯಾಡ್ರಿ ಚಂದ. ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ತೀನಿ ನಾನು. ಹಾಕಿ ಮತ್ತೊಂದು 5 ನಿಮಿಷ ಬೇಯಕ್ ಬಿಡ್ರಿ. ಇದನ್ನ ನೀವು ಬೇಕಿದ್ರೆ ಹಾಲು ಹಾಕೋರಿ, ಸ್ವಲ್ಪ ಕೆನೆ ಹಾಕೋತೀನಿ ಅಂದ್ರೆ ಕೆನೆ ಹಾಕೋರಿ. ನಾನು ಇಲ್ಲಿ ಏನು ಹಾಕೋದಿಲ್ಲ. ಮಸಾಲೆ ಬೇಕಂದ್ರೆ ಮಸಾಲೆನೂ ಹಾಕೋರಿ. ನಾನು ಮಸಾಲೆ ಕೂಡ ಹಾಕತ್ತಿಲ್ಲ. ನೋಡ್ರಿ, ಇವಾಗ ಇದು ಪಲ್ಯ ಚೆನ್ನಾಗಿ ಕುದ್ದೈತಿ. ಈ ಉಳ್ಳಾಗಡ್ಡಿ ಬೆಂದಾವಿಲ್ಲ ಕೈಲಿ ಹಿಡಿದ್ ನೋಡ್ರಿ. ಈಗ ಬೆಂದೈತಲ್ಲ, ಗ್ಯಾಸ್ ಆಫ್ ಮಾಡೋಣ. ಆಮೇಲೆ ಇದಕ್ಕೆ ಕೊತ್ತಂಬರಿ ಐತಲ್ಲ, ಕೊತ್ತಂಬರಿ ಹಾಕೋಣಂತ್ರಿ. ಇದು ಬಿಸಿ ಚಪಾತಿ ಮತ್ತೆ ದೋಸೆ ಜೊತೆಗೆ ಬಾಳ ಚೆನ್ನಾಗಿರ್ತೈತಿ ನೋಡ್ರಿ ಈ ಪಲ್ಯ. ಈಗ ನೋಡ್ರಿ, ನಮ್ದು ಉಳ್ಳಾಗಡ್ಡಿ ಪಲ್ಯ ರೆಡಿ ಆಗೈತಿ. ಇದನ್ನ ದೋಸೆ ಜೊತೆಗೆ ಮತ್ತೆ ಚಪಾತಿ ಜೊತೆಗೆ ತಿನ್ರಿ, ಟೇಸ್ಟ್ ಮಾಡ್ರಿ. ನೀವು ಮಾಡ್ರಿ, ಟೇಸ್ಟ್ ಮಾಡ್ರಿ, ನಮ್ಗ ಕಮೆಂಟ್ ಸೆಕ್ಷನ್ ನಲ್ಲಿ ಹೇಳ್ರಿ.